ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇವಾಗ ಈ ವಿಡಿಯೋನ ಏನಾದ್ರೂ ಅಜ್ಜಿ ಮೊಬೈಲ್ ಕಳ್ಸಿದ್ರೆ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡ್ತೀರಾ? ನೋಡು, ಸುಮ್ಮನೆ ತಲಹಟೆ ಮಾಡ್ಬೇಡ ನನ್ನ ಹತ್ರ. ನಾನಿನ್ನೂ ತರಲೆ ಮಾಡ್ತಿಲ್ಲ. ಕರ್ಣ ಸರ್ ಇರೋ ಜಾಗದಿಂದನೇ ನಾನು ಫೋನ್ ಮಾಡ್ತಿರೋದು. ಈಗ ನೀವು ರಮೇಶ್ ಸರ್ ಮತ್ತೆ ಸಂಜಯ್ಗೆ ಏನೂ ಆಗಿಲ್ಲ ಅಂತ ಹೇಳ್ಬೇಕು. ಈಗ ನೀವು ಹೇಳಕ್ ಒಪ್ಕೊಳ್ಳಿಲ್ಲ ಅಂದ್ರೆ ಎಲ್ರೂ ಕೈಲೂ ಸಿಕ್ಕಾಕೊಳ್ತೀರ. ನಿಮ್ಮ ಮಾತು ಕೇಳಿರೋ ರಮೇಶ್ ಸರ್ ಮರ್ಯಾದೆನೂ ಹೋಗುತ್ತೆ. ಪಾಪ. ಬೇಡ ಬೇಡ ಬೇಡಮ್ಮ, ನೀನೇನು ಮಾಡಬೇಡ, ಸುಮ್ಮನೆ ಇದ್ಬಿಡು. ಕರ್ಣ ಹತ್ರ ನಾನು ಮಾತಾಡ್ತೀನಿ. ಮಾಲ್ತಿ, ಈ ಹುಡುಗಿ ಎಲ್ಲೇ ಕಾಣಿಸ್ತಾನೆ ಇಲ್ಲ. ನನ್ಗೆ ಯಾಕೋ ಕೈ ಕಾಲೇ ಆಡ್ತಾ ಇಲ್ಲ. ಬಹುಶಃ ನಂಗೆ ಅನಿಸ್ತಾ ಇದೆ ಉಂಗುರ ಅವಳ ಕೈಯಲ್ಲೇ ಇರಬೇಕು ಅಂತ. ಇಲ್ಲಮ್ಮ, ಅವಳು ಹೊರಡುವಾಗ ನಾನು ಅಲ್ಲೇ ಇದ್ದೆ. ಉಂಗ್ರ ಅವಳ ಹತ್ರ ಇಲ್ಲ. ಗಡಿಬಿಡಿಲಿ ಯಾವ ಕೆಲಸನೂ ಆಗ್ತಿಲ್ಲ. ಈ ಕರ್ಣ ಬೇರೆ ಇನ್ನೂ ಬಂದಿಲ್ಲ. ಈಗ ಏನೇ ಮಾಡೋದು? ಎಲ್ಲ ಜವಾಬ್ದಾರಿ ತಾನೇ ಹೊತ್ಕೋತೀನಿ ಅಂತ ಮುಂದೆ ಬರ್ತಿದ್ದವರು ಬೇಕಾದಾಗ ಮಾತ್ರ ಇರಲ್ಲ. ಅಲ್ಲ, ರಿಂಗ್ ನಾನೇ ಹಿಡ್ಕೋತೀನಿ ಅಂತ ನಿಮ್ಗೆ ಎಷ್ಟು ಸತಿ ಹೇಳ್ದೆ. ನನ್ನ ಮಾತೆ ಕೇಳಲ್ಲ ಯಾರು. ಎಲ್ಲ ಹಾಳು ಮಾಡಕ್ಕೆ ಅಂತಾನೆ ಬಂದಂಗಿದೆ. ಹೇಳಿ ನಿತ್ಯ ಅವರೇ, ಎಲ್ರಿ ಇದ್ದೀರಾ? ಕೊಟ್ಟಿರೋ ಒಂದು ಕೆಲಸ ಆದ್ರೂ ನೆಟ್ಟಿಗೆ ಮಾಡಿದ್ದೀರಾ ನೀವು? ನಿತ್ಯ ಅವರೇ, ನಂಗೆ ಸ್ವಲ್ಪ ಟೈಮ್ ಕೊಡಿ. ಟೈಮಾ? ಎಂಗೇಜ್ಮೆಂಟ್ಗೆ ಮುಹೂರ್ತ ಅನ್ನೋದಿರುತ್ತೆ, ಗೊತ್ತು ತಾನೆ. ರಿಂಗ್ ತಗೊಂಡು ಎಲ್ಲಿ ಹಾಳಾಗಿ ಹೋಗಿದ್ದೀರಾ? ನಿತ್ಯ, ಶಾಂತಿ, ನೀನ್ ಒಂದು ಮಾತು ಆಡೋ ಹಾಗಿಲ್ಲ, ಸುಮ್ಮನಿತ್ತು. ರಿಂಗ್ ತಗೊಂಡು ಬೇಗ ಬನ್ರಿ. ನಿತ್ಯ ಅವರೇ, ರಿಂಗ್ ನನ್ನ ಹತ್ರ ಇಲ್ಲ, ಮನೆ ಹತ್ರನೇ ಇರುತ್ತೆ. ಕೇಳಿ ನೋಡಿ. ಹಲೋ. ಕಟ್ ಮಾಡಿದ್ದಾರೆ. ಏನ್ ಅನ್ಕೊಂಡಿದ್ದಾರೆ ಇವ್ರು? ನನ್ನ ಬೇಕಂತ ಸತಾಯಿಸ್ತಿದಾರಲ್ವಾ? ನನ್ನ ಕನ್ಸೆಲ್ಲ ಹಾಳು ಮಾಡ್ತಿದ್ದಾರೆ ಶಾಂತಿ. ದಯವಿಟ್ಟು ನನ್ನ ಮಾತು ಕೇಳಿ. ನಿಂತ್ಕೊಳ್ಳಿ ಸರ್. ನಿಧಿ ಅವರೇ, ಇದು ಹುಡುಗಾಟ ಟೈಮ್ ಅಲ್ಲ. ದಯವಿಟ್ಟು ನೀವು ಹೋಗಿ ಪ್ಲೀಸ್. ಹುಡುಗಾಟ ಆಡ್ತಿಲ್ಲ ಸರ್. ಯಾವಾಗ ಹೇಗಿರ್ಬೇಕಂತ ನನ್ಗೂ ಗೊತ್ತು. ನಾನೇನ್ ಚಿಕ್ಕ ಮಗು ಅಲ್ಲ. ಹಲೋ, ಕರ್ಣ ಸರ್ ಇಲ್ಲೇ ಇದ್ದಾರೆ. ಫೋನ್ ಕೊಡ್ತೀನಿ, ಮಾತಾಡಿ. ಕರ್ಣ, ಬಾವ ಮತ್ತೆ ಸಂಜಯ್ ಮನೆಗೆ ಬಂದ್ರಂತೆ. ಚಿಕ್ಕಮ್ಮ, ಹೇ, ಅವ್ರಿಗೇನು ಆಗಿಲ್ಲ ಕರ್ಣ. ಯು ಡೋಂಟ್ ವರಿ. ನಿನ್ನ ಕೆಲಸ ನೀನು ಮುಂದುವರ್ಸು. ಥ್ಯಾಂಕ್ ಯು. ಸರ್, ನಿಮ್ಮನೆಯವ್ರು ಯಾಕೆ ನಿಮ್ಗೆ ತೊಂದರೆ ಕೊಡ್ತಾರೆ? ಅವ್ರಿಗೆ ಯಾರಿಗೂ ನಿಮ್ ಕಂಡ್ರೆ ಆಗಲ್ವಾ? ನೀವು ಅವ್ರನ್ನ ಹುಡುಕ್ತೀರಾ ಅಂತ ಗೊತ್ತಿದ್ದೆ ಎಲ್ಲರೂ ಆಟ ಆಡಿಸ್ತಿದ್ದಾರೆ. ಎಲ್ಲ ಸೇರಿ ನಾಟಕ ಆಡ್ತಿದ್ದಾರೆ ಸರ್. ಯಾಕೆ ಸರ್ ಹೀಗೆ ಮಾಡ್ತಿದ್ದಾರೆ? ಕರುನಾಡ ಕಣ್ಮಣಿಯು ಈ ಕರ್ಣ.